ರಮೇಶ್ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅನ್ನುವ ಖಚಿತವಾದ ಸುದ್ದಿ ಬರ್ತಾ ಇದೆ. ರೇವಣ್ಣನ ಅರೆಸ್ಟ್ ಅನ್ನ ಖಚಿತಪಡಿಸಿದ್ದಾರೆ. ಈಗ ವಿಚಾರಣೆಯನ್ನ ಮಾಡ್ತಾರಾ ಅಥವಾ ಆಸ್ಪತ್ರೆಗೆ ಕರೆದುಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತಾ? ಇವತ್ತೇ ಪ್ರೊಡ್ಯೂಸ್ ಮಾಡ್ತಾರಾ ಆರೋಪಿಯನ್ನ? ಏನಿದೆ ಹೆಚ್ಚಿನ ಡೀಟೇಲ್ಸ್ ರಮೇಶ್? ಶಶಿ, ಅಂದ್ರೆ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದಾಗಲೇ ಕರ್ಕೊಂಡು ಬರಲಾಗ್ತಾ ಇರುವಂತದ್ದು. ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರಲಾಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಅವ್ರನ್ನ ಅಧಿಕೃತವಾಗಿ ಬಂಧಿಸಿದ್ವಿ ಅನ್ನುವಂತ ಒಂದು ಖಚಿತ ಮಾಹಿತಿ ಎಸ್ಐಟಿ ಮೂಲಗಳಿಂದ ಸ್ಪಷ್ಟ ಆಗ್ತಾ ಇರುವಂತದ್ದು. ಮತ್ತೆ ಇವತ್ತು ಕೋರ್ಟ್ ನಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಎಸ್ಐಟಿ ಎಸ್ಪಿಪಿ ಮೂಲಕ ಹೇಳಿದ್ದು ಅವ್ರು ಬಂಧಿಸಿ ವಿಚಾರಣೆ ಮಾಡುವಂತ ಅತ್ಯಂತ ಅಗತ್ಯತೆ ಇದೆ ಅನ್ನುವಂತ ವಿಚಾರಗಳು ಹೇಳ್ತಾ ಇದ್ದು. ಮತ್ತೆ ಅದೇ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ಹುಡುಕಾಟ ಮಾಡುವಂತ ಒಂದಷ್ಟು ಎಫರ್ಟ್ಗಳು ತುಂಬಾ ಗಂಭೀರವಾಗಿ ನಡೀತಾ ಇತ್ತು. ಅದರಲ್ಲಿ ಕೂಡ ಇವತ್ತು ಕೋರ್ಟ್ ಯಾವಾಗ ಇಂಟ್ರಿಮ್ ಆಂಟಿಸಿಪೇಟರಿ ಬೆಲ್ ಅನ್ನು ವಜಾಗೊಳಿಸಿತು ಆ ಸಂದರ್ಭದಲ್ಲಿ ಧೈರ್ಯವಾಗಿ ಏನೋ ದೇವೇಗೌಡರ ಮನೆ ಒಳಗಡೆ ಹೋಗಿ ರೇವಣ್ಣ ಅವ್ರನ್ನ ಕರ್ಕೊಂಡು ಬರುವಂತ ಒಂದು ಧೈರ್ಯವನ್ನ ಮಾಡಿರುವಂತದ್ದು. ಈಗ ಕರ್ಕೊಂಡು ಬಂದಂತವರು ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಖಚಿತತೆಯನ್ನ ಏನೋ ಹೇಳ್ತಾ ಇರುವಂತದ್ದು. ಮತ್ತೆ ಇವತ್ತು ಏನೋ ತಕ್ಷಣಕ್ಕೆ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಅವರೊಂದಿಷ್ಟು ಪ್ರಾಥಮಿಕ ವಿಚಾರಣೆಯನ್ನು ನಡೆಸಬಹುದು. ಮತ್ತೆ ರೇವಣ್ಣ ಅವ್ರನ್ನ ಕರ್ಕೊಂಡು ಬರುವ ಮಾರ್ಗ ಮಧ್ಯೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಾರ ಅಥವಾ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಕೆಲವತ್ತು ಆದ ನಂತರ ಎಸ್ಐಟಿ ಅಂದ್ರೆ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಯಾಕಂದ್ರೆ ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಾಗಿ ಮೆಡಿಕಲ್ ಚೆಕಪ್ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಅವರ ಆರೋಗ್ಯ ಸ್ಥಿತಿಯನ್ನು ಮತ್ತೆ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಯಾವಾಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಕೂಡ 24 ಗಂಟೆಗಳ ಸಮಯಾವಕಾಶ ಇದೆ. ಅಂದ್ರೆ ಇದೀಗ ಅರೆಸ್ಟ್ ಮಾಡೋದ್ರಿಂದ ನಾಳೆ ಸಂಜೆವರೆಗೂ ಅವಕಾಶ ಇದೆ. ಹಾಗಾಗಿ ನಾಳೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಭಾನುವಾರ ಇದೆ. ಸೊ ಹೇಗಿದ್ರು ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಬೇಕು. ಹಾಗಾಗಿ ನಾಳೆ ಹಾಜರುಪಡಿಸುವಂತ ಸಾಧ್ಯತೆಗಳಿರುವಂತದ್ದು. ಮತ್ತೆ ಈ ಕೇಸ್ನ ಒಂದಷ್ಟು ಗಂಭೀರತೆ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಅವರ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಒಂದು ಹೊಳೆನರಸೀಪುರದಲ್ಲಿ ಒಂದು ಎಫ್ಐಆರ್ ದಾಖಲಾದ್ರೆ ಇನ್ನೊಂದು KR ನಗರ ಅದರಲ್ಲಿ ಎಫ್ಐಆರ್ ಆಗಿರುವಂತದ್ದು. ಅಂದ್ರೆ ಹೊಳೆನರಸೀಪುರ ಪ್ರಕರಣದ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಮೇಲ್ನೋಟಕ್ಕೆ ಗಂಭೀರ ಅದು ಆ ಪ್ರಕರಣವು ಗಂಭೀರ ಆಗಿದೆ. ಆದ್ರೆ ಇನ್ನೊಂದು ಕಡೆ ಸೆಕ್ಷನ್ 354A ಅದು ಬೇಲೆಬಲ್ ಸೆಕ್ಷನ್ 7 ವರ್ಷ ಶಿಕ್ಷೆಗೆ ಒಳಗಿನ ಸೆಕ್ಷನ್ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ಹೇಳಿದ್ರು. ಆದ್ರೆ KR ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ 364A ಅನ್ನುವಂತ ಸೆಕ್ಷನ್ ಏನಿದೆ ಅದು ಲೈಫ್ ಆರ್ ಡೆತ್ ಸೆಂಟೆನ್ಸ್ ಅನ್ನ ಕೊಡಬಹುದಾದಂತಹ ಒಂದು ಗಂಭೀರವಾದ ಸೆಕ್ಷನ್ಸ್. ಸೊ ಅಂತ ಒಂದು ಸೆಕ್ಷನ್ ನಲ್ಲಿ ಅವ್ರ ಮೇಲೆ ಚಾರ್ಜಸ್ ಆರೋಪಗಳು ಕೇಳಿ ಬಂದಿರೋದ್ರಿಂದ ಅವರ ವಿಚಾರಣೆ ಅಗತ್ಯ ಇದೆ. ಈ ಕೇಸ್ನಲ್ಲಿ ಈಗಾಗಲೇ A2 ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ A1 ಇನ್ನೂ ಸಿಕ್ಕಿರಲಿಲ್ಲ. ಹಾಗಾಗಿ A1 ಅವ್ರನ್ನ ವಿಚಾರಣೆ ಅಂದ್ರೆ ವಶಕ್ಕೆ ಪಡ್ಕೊಂಡಿರುವಂತದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಎಸ್ಐಟಿ ಖಚಿತ ಮಾಡ್ತಾ ಇರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಅಂದ್ರೆ ಈ ಕಿಡ್ನಾಪ್ ಹಿಂದಿನ ಕತೆ ಇದೆಯಲ್ಲ ಅದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಕಿಡ್ನಾಪ್ ಯಾಕೆ ಆಯ್ತು, ಯಾಕೆ ಕಿಡ್ನಾಪ್ ಮಾಡಿದ್ರು, ಮಾಡ್ಲಿಕ್ಕೆ ಉದ್ದೇಶ ಏನು, ಕಿಡ್ನಾಪ್ ಆದ ನಂತರ ಆ ಮಹಿಳೆಯನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಲಾಯ್ತು, ಅವ್ರಿಗೆ ಟಾರ್ಚರ್ ಮಾಡ್ಲಾಯ್ತಾ, ಬೇರೆ ಏನಾದ್ರು ಒತ್ತಡಗಳು ಹಾಕ್ಲಾಯ್ತಾ, ಅದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇವತ್ತು ಕೋರ್ಟ್ ನಲ್ಲಿ ರೇವಣ್ಣ ಪರ ವಕೀಲರು ಒಂದು ವಾದ ಮಾಡೋ ಸಂದರ್ಭದಲ್ಲಿ ಕಿಡ್ನಾಪ್ ಆಗಬೇಕು ಅಂದ್ರೆ ಅವ್ರ ಮೇಲೆ ಹಲ್ಲೆ ಆಗಬೇಕು, ರ್ಯಾನ್ಸಮ್ ಆಗಬೇಕು, ಒತ್ತಡ ಇರಬೇಕು, ಇದೆಲ್ಲವೂ ಹೇಳ್ತಾರೆ. ಅಂದ್ರೆ ಆ ಎಲ್ಲಾ ಕಂಟೆಂಟು ಕೂಡ ಈಗ ಅವ್ರನ್ನ ಕಿಡ್ನಾಪ್ ಮಾಡಿದ ನಂತರ ಇಲ್ಲಿ ಹಣಕ್ಕೆ ಬೇಡಿಕೆ ಇಲ್ಲದೆ ಇದ್ರು ಕೂಡ ಅವರಿಗೆ ಫೇವರ್ ಆಗುವ ರೀತಿ ಹೇಳಿಕೆಯನ್ನ ಕೊಡಬೇಕು ಅನ್ನುವಂತ ಒತ್ತಡ ಆ ಮಹಿಳೆ ಮೇಲೆ ಹಾಕಿದಂತೆ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಆಕೆಗೆ ಒಂದಷ್ಟು ಮಾನಸಿಕ ಹಿಂಸೆಯನ್ನು ಕೊಟ್ಟಿರಬಹುದು ಅಥವಾ ದೈಹಿಕ ಹಿಂಸೆಯನ್ನು ಕೊಟ್ಟಿರಬಹುದು. ಅದೆಲ್ಲವೂ ಕೂಡ ಆ ಮಹಿಳೆ ಎಸ್ಐಟಿ ಮುಂದೆ ಏನು ಸಿಕ್ಕಿರುವಂತ ಎಸ್ಐಟಿ ವಶಕ್ಕೆ ಅಂದ್ರೆ ಅವ್ರನ್ನ ರಕ್ಷಣೆ ಮಾಡಿ ಎಸ್ಐಟಿ ಅವರು ಅವ್ರನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡು ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸಗಳಾಗ್ತಾ ಇರುವಂತದ್ದು. ಅಂದ್ರೆ ಆ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಜೊತೆಗೆ ರೇವಣ್ಣ ಅವರ ಒಂದಿಷ್ಟು ವಿಚಾರಣೆಗಳು ಮಾಡಬೇಕಾಗಿರುವಂತದ್ದು, ಒಂದಿಷ್ಟು ಪ್ರಾಥಮಿಕ ವಿಚಾರಣೆಯನ್ನ ಒಳಪಡಿಸಿ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದ್ದರೆ ಅಥವಾ ಈ ಮೇಲ್ನೋಟಿಗೆ ಈ ಪ್ರಕರಣದಲ್ಲಿ ಇನ್ನು ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಅಂತ ಕಾಣಿಸುತ್ತೆ. ಅದು ಹಾಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸಿ ವಿಚಾರಣೆಗೆ ಮತ್ತೊಂದಿಷ್ಟು ದಿನ ಪಿಸಿಗೆ ಪಡ್ಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಒಂದ್ ಕಡೆ ರೇವಣ್ಣ ಒಂದು ಪ್ರಕರಣದಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲಿ ಒಂದು ಸಣ್ಣ ರಿಲೀಫ್ ಪಡ್ಕೊಂಡ ನಂತರ ಬಂಧನದಿಂದ ಇಲ್ಲೊಂದು ಕಡೆ ರಿಲೀಫ್ ಪಡ್ಕೊಳ್ತಾರ ಅನ್ನುವಂತ ಒಂದಿಷ್ಟು ಸಾಧ್ಯತೆಗಳಿತ್ತು. ಆದ್ರೆ KR ನಗರ ಪೊಲೀಸ್ ಠಾಣೆಯಲ್ಲಿ ಅವರು ತಗ್ಲಾಕೊಂಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಬೇಕು. ಎಲ್ಲ ಪ್ರಕ್ರಿಯೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಅರೆಸ್ಟ್ ಮಾಡಬಹುದಾದಂತಹ ಗಂಭೀರವಾದಂತಹ ಪ್ರಕರಣ. A2 ಆರೋಪಿಯನ್ನ SIT ಅಧಿಕಾರಿಗಳು ಮೊದಲು ಅರೆಸ್ಟ್ ಮಾಡಿಬಿಟ್ರು. ಈಗ ಜಾಮೀನು ಅರ್ಜಿ ವಜಾ ಆದ ನಂತರ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಅರ್ಜಿ ವಜಾ ಆಗೋದಕ್ಕೋಸ್ಕರ SIT ಅಧಿಕಾರಿಗಳು ಕಾಯ್ತಿದ್ರ ಹೇಗೆ? ಯಾಕೆ ಮೊದಲೇ ಅರೆಸ್ಟ್ ಮಾಡುವಂತಹ ಧೈರ್ಯವನ್ನ ತೋರಿಸಲಿಲ್ಲ SIT?
ಈಗ ಅರೆಸ್ಟ್ ಮಾಡಿದೆ ಅಂದ್ರೆ ಕಾಯ್ತಾ ಇದ್ರು ಅಂತ ಅರ್ಥ ಆಗುತ್ತಲ್ವಾ? ಖಂಡಿತ ಶಶಿ, ಈಗ ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ. ನಾವು SIT ಮೂಲಗಳನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನೀವು ನಿಜಕ್ಕೂ ರೇವಣ್ಣ ಅವ್ರನ್ನ ಬಂಧನ ಮಾಡುವಂತ, ಅವ್ರನ್ನ ಹುಡುಕಾಟ ಮಾಡುವಂತ ರಿಯಲ್ ಎಫರ್ಟ್ಗಳು ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಇಲ್ಲ, KR ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾದ ನಂತರ ಅವ್ರನ್ನ ಹುಡುಕಾಟ ಮಾಡ್ಲಿಕ್ಕೆ ಎಲ್ಲ ರೀತಿಯಂತ ಎಫರ್ಟ್ ಅನ್ನ ಆಗ್ತಾ ಇದ್ವಿ. ಅವರು ನಿನ್ನೆ ಬೆಳಿಗ್ಗೆಯಿಂದ ಅವ್ರೆಲ್ಲಿ ಸಿಗ್ತಾ ಇಲ್ಲ. ಮೈಸೂರಿನಲ್ಲಿ ಎಲ್ಲೋ ಒಂದ್ ಕಡೆ ನಿನ್ನೆ ಇದಾರೆ ಅಂತ ಹೇಳಿ ಗೊತ್ತಾಯ್ತು. ನಮ್ಮ ಟೀಮ್ ಅಲ್ಲಿ ಹೋಗೋದ್ರೊಳಗೆ ಸ್ವಲ್ಪ ಕೂದಲೇ ಅಂತರದಲ್ಲಿ ತಪ್ಪಿಸ್ಕೊಂಡ್ರು ಅನ್ನುವಂಥದ್ದನ್ನ SIT ಮೂಲಗಳು ಹೇಳ್ತಾ ಇರುವಂತದ್ದು. ಸೊ ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಮತ್ತೊಂದ್ ಕಡೆ ಕೋರ್ಟು ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಅಂತೇಳಿ ಕಾದು ಕುಳಿತಂತೆ ಕಾಣ್ತಾ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಮತ್ತೊಂದು ವಿಚಾರ, ಕೋರ್ಟು ಇದನ್ನ ಜಾಮೀನನ್ನ ಕೊಡ್ಲಿಕ್ಕೆ ಯೋಗ್ಯ ಪ್ರಕರಣ ಅಲ್ಲ, ಇದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯ ಇದೆ, ಅವ್ರನ್ನ ಬಂಧನ ಮಾಡುವಂತದ್ದು ಸರಿಯಾದಂತ ಕ್ರಮ ಅನ್ನುವ ರೀತಿ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸ್ತು ಆವಾಗ SIT ಅವರು ಮತ್ತಷ್ಟು ಆಕ್ಟಿವ್ ಆದಂತೆ ಕಂಡು ಬರ್ತಾ ಇರುವಂತದ್ದು. ಒಂದು, ಅವ್ರೇನೇ ನಾವು ಎಫರ್ಟ್ ಅನ್ನ ಹಾಕಿದ್ವಿ ನಿನ್ನೆಯಿಂದ ಅನ್ನುವಂಥದ್ದು ಹೇಳಿದ್ರು ಕೂಡ ಈಗ ಕೋರ್ಟ್ ಆದೇಶದ ಕೆಲವೇ ನಿಮಿಷಗಳಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಕೋರ್ಟ್ ಆದೇಶಕ್ಕೆ ಕಾಯ್ತಾ ಕುಳಿತಿದ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಿರುವಂತದ್ದು. ಆದ್ರೆ ಈಗ ಅವ್ರನ್ನ ವಶಕ್ಕೆ ಪಡೆದಂತ SIT ಅಧಿಕಾರಿಗಳು ಅವ್ರನ್ನ ಬಂಧಿಸಿದ್ವಿ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಬಂಧನ ಆದ ನಂತರ ಏನೆಲ್ಲ ಒಂದಷ್ಟು ಪ್ರಕ್ರಿಯೆಗಳಾಗಬೇಕು, ಅವ್ರನ್ನ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನ ಅಂದ್ರೆ ಪ್ರೈಮಾಫೇಸಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಅವಕಾಶಗಳಿರುವಂತಹದ್ದು. ಆ ಒಂದು ಪ್ರೈಮಾಫೇಸಿ ಪಡೆದಂತ ಹೇಳಿಕೆ ಆಗ್ಲಿ, FIR ಆಗ್ಲಿ, ಮತ್ತೆ ಇಲ್ಲಿವರೆಗೆ ಕೇಸ್ನಲ್ಲಿ ಪಡೆದಂತ ಒಂದಷ್ಟು ಸಾಕ್ಷಿಗಳು, ವಿವರಗಳು, ಹೇಳಿಕೆಗಳು ಅದೆಲ್ಲವನ್ನು ಇಟ್ಟುಕೊಂಡು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ತಯಾರು ಮಾಡಿಕೊಂಡು ನಾಳೆ ಸಂಜೆ ಒಳಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಆ ಮೂಲಕ ಈ ಪ್ರಕರಣ ಎಷ್ಟು ಗಂಭೀರ ಇದೆ, ಎಷ್ಟು ಇನ್ನು ತನಿಖೆ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕಾಗಿದೆ, ಇನ್ನು ಎಷ್ಟು ಅವಧಿ ಬೇಕಾಗಿದೆ, ಅದೆಲ್ಲವನ್ನು ಕೂಡ ಮ್ಯಾಜಿಸ್ಟ್ರೇಟ್ಗೆ ಒಂದು ಮನವರಿಕೆ ಮಾಡಿಕೊಡುವ ಮೂಲಕ ಹೆಚ್ಚಿನ ವಿಚಾರಣೆಗಾಗಿ PC ಅಂದ್ರೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ಒಂದಷ್ಟು ಅವಕಾಶಗಳಿರುವಂತದ್ದು. ಆ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥದ್ದು ಈಗ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು ಶಶಿ. ಸೊ ಈ ಎಲ್ಲ ಪ್ರಕರಣಗಳು ಅಂದ್ರೆ ಕಳೆದ 4-5 ದಿನಗಳಲ್ಲಿ ನಡೆದಂತ ಒಂದಷ್ಟು ನಾಟಕೀಯ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ನೀವು ಹೇಳಿದ ರೀತಿ ಎಲ್ಲ ಒಂದ್ ಕಡೆ ಈ ಕೋರ್ಟು ಇವರ ಎಂಟ್ರಿ ಏನು ಅವರ ಆಂಟಿಸಿಪೇಟರಿ ಬೇಲ್ನ ಏನು ಆದೇಶ ಬರುತ್ತೆ ಅನ್ನೋದನ್ನ ಇನ್ನೊಂದ್ ಕಡೆ ಕಾದು ಕುಳಿತಿದ್ರ ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನ ವ್ಯಕ್ತ ಆಗ್ತಿರುವಂತದ್ದು. ಇಲ್ಲಿ ಅದೆಲ್ಲವನ್ನು ನೋಡ್ತಾ ಹೋದ್ರೆ ಅವರು ಕೂಡ ರೇವಣ್ಣ ಒಂದು ರಾಜಕೀಯ ಕುಟುಂಬದಲ್ಲಿ ಇದ್ದಂತವರು ಮತ್ತೆ ಪ್ರಭಾವಿಗಳಾಗಿರುವಂತದ್ದು. ಆ ಪ್ರಭಾವವು ಕೂಡ ಎಲ್ಲ ಒಂದ್ ಕಡೆ ವರ್ಕ್ ಆಗಿ ಒಂದು ಕಾದು ನೋಡೋಣ, ಕೋರ್ಟ್ ಏನ್ ಹೇಳುತ್ತೆ, ಕೋರ್ಟ್ ಏನಾದ್ರು ಬೇಲ್ ಕೊಟ್ಟಿದ್ದೆ ಆದಲ್ಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಕಳಿಸೋಣ, ಅಥವಾ ಬೇಲ್ ಕೊಡದೇ ಇದ್ರೆ ಆನಂತರ ನೋಡೋಣ ಅನ್ನುವಂತ ಒಂದು ಮನಸ್ಥಿತಿಗೆ ಸರ್ಕಾರ ಆಗ್ಲಿ ಅಥವಾ SIT ಆಗ್ಲಿ ಬಂತ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು. ಈಗ ರಿಜೆಕ್ಟ್ ಆದ ಬೆನ್ನಲ್ಲೇ ಈಗೇನು SIT ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ, ಅಂದ್ರೆ ಬಂಧನವನ್ನು ಖಚಿತಪಡಿಸಿ ಆದ ನಂತರ ಅವ್ರನ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಒಂದು ಪ್ರಮುಖ ಅಂಶ ಅಂದ್ರೆ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತ 2,000ಕ್ಕೂ ಹೆಚ್ಚು ವಿಡಿಯೋಗಳಿಗೇನು ಪಸರ ಆಗ್ತಾ ಇದೆ. ಆ ಪಸರ ಆಗಿರುವಂತಹ ವಿಡಿಯೋಗಳಲ್ಲಿ ಸಾಕಷ್ಟು ಜನ ವಿಕ್ಟಿಮ್ಗಳಿದ್ದಾರೆ. ಅದರಲ್ಲಿ ಈ ಸಂತ್ರಸ್ತ ಮಹಿಳೆ ಒಬ್ಳು. ಸೊ ಇಂತಹ ಒಬ್ಬ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಅವರಿಗೆ ಥ್ರೆಟ್ ಮಾಡಿ ಎದುರಿಸಿದ್ದೇ ಆದಲ್ಲಿ ಬೇರೆ ಹೆಣ್ಮಕ್ಳು ಬಂದು ದೂರನ್ನ ಕೊಡಬಾರದು, ಹೇಳಿಕೆಗನ್ನ ಕೊಡಬಾರದು ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂತಹ ಕಿಡ್ನಾಪ್ ಮಾಡಿ ಭಯವನ್ನ ಹುಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನುವಂಥದ್ದನ್ನ SPP ಹೇಳ್ತಾರೆ. ಅದು ಮೇಲ್ನೋಟಿಗೆ ಹೌದಾ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ರೇವಣ್ಣ ಅವರ ಸಂಪರ್ಕದಲ್ಲಿ ಇನ್ನೆಲ್ಲ ಇಷ್ಟೆಲ್ಲ ಸಂತ್ರಸ್ತೆಯರು ಸಂಪರ್ಕದಲ್ಲಿದ್ದಾರೆ, ಯಾರಿಗೆಲ್ಲ ಥ್ರೆಟ್ಗಳನ್ನ ಮಾಡ್ತಾ ಇದ್ದಾರೆ, ಇನ್ನೂ ಯಾರಾದ್ರೂ ಇವರ ಮೇಲೆ ಬಂದು ಹೇಳಿಕೆಗಳನ್ನ ಕೊಡ್ತಾರಾ? ಸೊ ಇದೆಲ್ಲವೂ ಕೂಡ ಒಂದಷ್ಟು ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದಾದ್ರೆ ಅವರು ಪೊಲೀಸ್ ಕಸ್ಟಡಿಯಲ್ಲಿರಬೇಕು. ಅದು ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಆದಾಗ ಅಷ್ಟೇ ಒಂದಷ್ಟು ಸತ್ಯವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ CID ಅಂಗಣದಲ್ಲಿರುವಂತಹ SIT ಕಚೇರಿಗೆ ಕರೆಕೊಂಡು ಬಂದು ರೇವಣ್ಣ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುತ್ತಾರೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ಶಶಿಶೇಖರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.